ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಅಂತಂದರೆ ಯಾವ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಂದರೆ ಕಯಂ ಚೂರ್ಣ ಅಡ್ವಾನ್ಸ್ ಗ್ರಾನ್ಯೂಲ್ಸ್ ಅಂತ. ಕಯಂ ಚೂರ್ಣ ಗೊತ್ತಿದೆ ಅಂತ ಅನ್ಕೊಂತೀನಿ. ಟ್ಯಾಬ್ಲೆಟ್ ಬಂದಿದ್ದು, ಪೌಡ್ರ್ ಬಂದಿದ್ದು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಎಕ್ಸ್ಟ್ರಾ ಹೋಗಿ ಅಡ್ವಾನ್ಸ್ ಗ್ರಾನ್ಯೂಲ್ಸ್ ಅಂತ ತಯಾರು ಮಾಡಿದ್ದಾರೆ. ಇದು ಕೂಡ ಒಂದು ಪೌಡ್ರ್ ಫಾರ್ಮಲ್ಲೇ ಇರುತ್ತೆ. ಸೊ ಗ್ರಾನ್ಯೂಲ್ಸ್ ಟೈಪ್ ಇರ್ತಾವೆ. ನೀವು ಇದು ನೋಡಿರ್ಬೋದು. ಯಾವುದಂತಂದರೆ ಇವು ಮಕ್ಕಳ ಹಾಲಿನ ಪೌಡ್ರ್ ನೋಡಿರ್ಬೋದು. ಸೊ ಹಾಲಿನ ಪೌಡ್ರ್ ಕಡೆ ಇವು ಯಾವುವು ಅಂತಂದರೆ ಇವು ಗ್ಯಾಲಕ್ಟ್ ಅನ್ನುವಂಥ ಒಂದು ಹಾಲಿನ ಪೌಡ್ರ್ ಇರುತ್ತಲ್ಲ. ಸೊ ಆ ಒಂದು ಅದೇ ರೀತಿ ಅದು ಗ್ರಾನ್ಯೂಲ್ಸಲ್ಲೇ ಇರುತ್ತೆ. ಅದೇ ರೀತಿ ಇದು ಕೂಡ ಒಂದು ಕಾಯಂ ಚೂರ್ಣ ಅನ್ನುವಂಥ ಒಂದು ಗ್ರಾನ್ಯೂಲ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಇದರ ಒಂದು ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ, ಕಾಂಪೋಸಿಷನ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಳ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸೊ ಎಲ್ಲ ಸ್ಕಿಪ್ ಮಾಡಿದ ಹಾಗೆ ಈ ಒಂದು ವಿಡಿಯೋ ನಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ನಮ್ಮೊಂದು ಫೇಸ್ಬುಕ್ಕಲ್ಲಿ ಕೂಡ ನನ್ನ ಲಿಂಕನ್ನು ಇದೆ. ಅಲ್ಲಿ ಕೂಡ ನಾವು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಕೂಡ ಲಿಂಕ್ ಆಗ್ತಾ ಇರ್ತೇನೆ. ಸೊ ನಿಮಗೆ ಅಲ್ಲಿ ಕೂಡ ನಮಗೆ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗ್ತವೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಮ್ಯಾನುಫ್ಯಾಕ್ಚರ್ ಅಂತಂದರೆ ತಯಾರು ಮಾಡಿರ್ತಕ್ಕಂಥ ಒಂದು ಗ್ರ್ಯಾನ್ಯುಲಸ್ ಅಂದ್ರೆ ಕಯಂ ಚೂರ್ಣ ಗ್ರ್ಯಾನ್ಯುಲಸ್ ತಯಾರು ಮಾಡಿರ್ತಕ್ಕಂಥ ಬಂದ್ಬಿಟ್ಟು ಶೇಟ್ ಬ್ರದರ್ಸ್ ಅನ್ನುವಂಥ ಒಂದು ಬ್ರದರ್ಸ್ಗಳು ಇವೇನು ಮಾಡಿದಾರೆ, ಭವನಗರ. ಸೊ ಭವನಗರ ಅನ್ನೋ ಶೇಟ್ ಬ್ರದರ್ಸ್ ಅವರ ಒಂದು ಮ್ಯಾನುಫ್ಯಾಕ್ಚರ್ ಈ ಒಂದು ಕಯಂ ಚೂರ್ಣ ಆಯುರ್ವೇದಿಕ್ ಮೆಡಿಸಿನನ್ನು ತಯಾರು ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ಸೊ ಏನೆಲ್ಲ ಒಂದು ಕಾಂಪೋಸಿಷನ್ ಅದಾವ ಅಂತ ನೋಡಿದ್ರೆ, ಸೆನ್ನ ಲೀವ್ಸ್, ಬ್ಲ್ಯಾಕ್ ಸಾಲ್ಟ್, ಅಜ್ವಾನ, ಹೆಜ್ಮಿ, ನಿಶೋಟು, ರಾಕ್ ಸಾಲ್ಟ್. ಸೊ ಇವೆಲ್ಲ ಕೂಡ ಒಂದು ಇಂಗ್ರೀಡಿಯೆಂಟ್ಸ್ಗಳು ನಿಮಗೆ ಇದರಲ್ಲಿ ಒಂದು ಕಾಂಪೋಸಿಷನ್ ಕಯಂ ಚೂರ್ಣ ಅಡ್ವಾನ್ಸ್ ಗ್ರಾನ್ಯೂಲ್ಸಲ್ಲಿ ಇಷ್ಟೆಲ್ಲ ಒಂದು ಕಾಂಪೋಸಿಷನ್ಗಳು ನಿಮಗೆ ಸಿಗ್ತಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸನ್ನು ನೋಡೋದಂದರೆ, ಮೊದಲನೇದಾಗಿ ಒಂದು ಕಯಂ ಚೂರ್ಣ ಅನ್ನುವಂಥ ಒಂದು ಪೌಡ್ರನ್ನ ಎದಕ್ಕೆ ತೆಗೆದುಕೊಳ್ಳೋಣ, ಕ್ರೋನಿಕ್ ಕಾನ್ಸ್ಟಿಪೇಷನ್. ಸೊ ನಾರ್ಮಲಾಗಿ ಕಾನ್ಸ್ಟಿಪೇಷನ್ ಇರುತ್ತೆ ಎಲ್ಲರಿಗೂ. ಅಂದರೆ ಸೊ ಟೈಮ್ ಟು ಟೈಮ್ ಅಂದರೆ ಏನೋ ಸರಿಯಾಗಿ ಊಟ ಮಾಡಲಾರ್ದ, ಡೈಜೆಷನ್ ಆಗಲಾರ್ದಾಗ ಅವಾಗ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಇದು ಕ್ರೋನಿಕ್ ಕಾನ್ಸ್ಟಿಪೇಷನ್ ಇದ್ದಾಗ ಏನಾದರೂ ಒಂದು ಕಂಟಿನ್ಯೂಸ್ ಆಗಿ ತ್ರಾಸಾಗ್ತಾ ಇರ್ತದೆ, ಅಂದರೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ, ಸೊ ಮಲಬದ್ಧತೆ ಇದ್ದಾಗ ಈ ಒಂದು ಕಯಂ ಚೂರ್ಣ ಅಡ್ವಾನ್ಸ್ ಗ್ರಾನ್ಯೂಲ್ಸ್ನ ಸೊ ಯೂಸ್ ಇದರಿಂದ ಏನು ಕಡಿಮೆ ಆಗ್ತದೆ ಈ ಒಂದು ಕ್ರೋನಿಕ್ ಕಾನ್ಸ್ಟಿಪೇಷನ್ ಈ ಒಂದು ಪೌಡ್ರ್ ತೆಗೆದುಕೊಳ್ಳೋದ್ರಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಎಸಿಡಿಟಿ ಹೋದಾಗ ನಿಮ್ಗೆ ಗ್ಯಾಸ್ ಟ್ರಬಲ್ ಏನಾದರೂ ಆಗ್ತಾಯಿತ್ತು ಅಂದರೆ, ಸೊ ಎಸಿಡ್ ಹೆಚ್ಚಿಗೆ ಆಗ್ತಾಯಿತ್ತು ಅಂದರೆ ಈ ಒಂದು ಪೌಡ್ರನ್ನು ತೆಗೆದುಕೊಂಡ್ರೆ ನಿಮಗೆ ಒಂದು ಬೆಸ್ಟ್ ಯೂಸ್ ಆಗ್ತದೆ. ಮತ್ತು ಲೆಕ್ಸಿಗೇಟಿವ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಸಿಗ್ತದೆ ನಿಮಗೆ. ಲೆಕ್ಸಿಗೇಟಿವ್ ಪ್ರಾಪರ್ಟೀಸ್ ಕೂಡ ಏನಾದರೂ ಮೋಷನ್ ಕ್ಲಿಯರ್ ಆಗ್ಬೇಕಂತಂದ್ರೆ ಈ ಒಂದು ಪೌಡ್ರನ್ನ ನೀವು ಕೊಡೋದು ಏನಾಗುತ್ತೆ, ನಿಮಗೆ ಮೋಷನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಇಂಪ್ರೂವ್ ಡೈಜೆಷನ್. ಇದನ್ನು ನಾವು ಡೈಲಿ ಅಂದರೆ ಈ ಕಾನ್ಸ್ಟಿಪೇಷನ್ ಆದರೆ ಎಸಿಡಿಟಿಗೆ ಆದರೆ ಅಷ್ಟು ತೊಗೋಬೇಕಂತ ಏನಿಲ್ಲ. ನೀವು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ತೆಗೆದುಕೊಂಡು ಕೂಡ ನಿಮಗೆ ಡೈಜೆಷನ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಮತ್ತು ಅದೇ ರೀತಿ ಸ್ಟಮಕ್ ಪೇನ್ ಇದ್ದಾಗ ಏನೋ ಸಮಸ್ಯೆ ಇತ್ತು, ಸ್ಟಮಕ್ ಪೇನ್ ಕೂಡ ಏನಾಗುತ್ತೆ ನಿಮ್ಗೆ ಕಡಿಮೆ ಆಗ್ತದೆ. ಇದೆಲ್ಲ ಇದರ ಒಂದು ಯೂಸಸ್, ಬೆನಿಫಿಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಸೈಡ್ ಎಫೆಕ್ಟ್ ನೋಡಿದಾಗ, ಸೊ ಯಾವುದೇ ರೀತಿ ನಿಮಗೆ ಇದರಲ್ಲಿ ನಿಮಗೇನೋ ಸೈಡ್ ಎಫೆಕ್ಟು ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಇದರಲ್ಲಿ ಸಿಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ, ಈ ಒಂದು ಪೌಡ್ರ್ ನಿಮಗೆ ಒಂದು 5 ರಿಂದ 10 ಗ್ರಾಮ್ ತೆಗೆದುಕೊಳ್ಬೇಕಾಗತ್ತೆ. ಬೆಡ್ ಟೈಮ್ ವಿತ್ ವಾಟರ್ ಜೊತೆ. ಸೊ ನೀವು ಲುಕಮೆ ವಾಟರ್ ತೊಗೊಂಡು ಉತ್ತಮ, ಅಥವಾ ನಾರ್ಮಲ್ ವಾಟರ್ ತೆಗೆದುಕೊಂಡ್ರು ಬೆಸ್ಟ್. ಅಂದರೆ 5 ರಿಂದ 10 ಗ್ರಾಮ್, ಫಸ್ಟಿಗೆ 5 ಗ್ರಾಮ್ ತೆಗೆದುಕೊಂಡು ನೋಡಿರಿ. ಆಮೇಲೆ ನಿಮಗೆ ಕಂಫರ್ಟ್ ಅನ್ಸೋ 10 ಗ್ರಾಮ್ ತೆಗೆದುಕೊಳ್ಳಿ. ಮಕ್ಕೋಬೇಕಾರಂದ್ರೆ ಇನ್ನೊಂದು ಫಾರ್ ಎಕ್ಸಾಂಪಲ್ ನೀವು 11 ಗಂಟೆ ಮಕ್ಕೊಂತೀವಿ ಅಂದ್ರೆ, ಸೊ 10:30 ಅಥವಾ 10:20 ಆ ಟೈಮಲ್ಲಿ ಇದನ್ನ ಏನು ಮಾಡಿರಿ ಅಂತ ಈ ಒಂದು ಕಾಯಂ ಚೂರ್ಣ ಅನ್ನುವಂಥ ಒಂದು ಅಡ್ವಾನ್ಸ್ ಗ್ರಾನ್ಯೂಲ್ಸ್ ಅನ್ನುವಂಥ ಪೌಡ್ರನ್ನ ನೀವು ತೆಗೆದುಕೊಳ್ಬೋದು. ಮತ್ತೇನೆಲ್ಲ ಒಂದು ಸೇಫ್ಟಿ ಅಡ್ವೈಸನ್ನು ನೋಡಿದ್ರೆ, ಇದು ನೀವು ಕೇರ್ಫುಲ್ಲಿ ಅಂದರೆ ಲೇಬಲನ್ನು ಕೇರ್ಫುಲ್ಲಾಗಿ ಓದಿ ಎಲ್ಲ ಡೀಟೇಲ್ನ ಮಾಹಿತಿನ ಕೊಟ್ಟಿರ್ತಾರೆ. ಮತ್ತು ಕೂಲ್ ಪ್ಲೇಸು ಮತ್ತು ಡ್ರೈ ಪ್ಲೇಸು ಮತ್ತು ಸನ್ಲೈಟಿಂದ ಸ್ವಲ್ಪ ದೂರ ಇಡ್ರಿ ಇದನ್ನು, ಈ ಒಂದು ಪ್ರಾಡಕ್ಟನ್ನು. ನೆಕ್ಸ್ಟ್ ಒಂದು ಮಕ್ಕಳನ್ನ ದೂರ ಇಡಬೇಕಾಗತ್ತೆ. ಮತ್ತು 18 ವಯಸ್ಸು ಒಳಗಡೆ ಇರುವಂಥ ಮಕ್ಕಳಿಗೆ ಈ ಒಂದು ಪೌಡ್ರನ್ನ ರೆಕಮೆಂಡ್ ಮಾಡೋಂಗಿಲ್ಲ. ಮತ್ತು ಇನ್ ಕೇಸ್ ಏನಾದರೂ ನೀವು ಸಪ್ಲಿಮೆಂಟ್ ತೊಗೊತಾ ಇದ್ದಾರೆ, ಈ ಕೆಲವೊಂದಿಷ್ಟು ಪೌಡ್ರ್ಗಳು ನೀವು ಟಾನಿಕ್ ಪೌಡ್ರು, ಮತ್ತು ವೇಟ್ ಜಿಮ್ ಮಾಡುವಂಥ ಪೌಡ್ರು, ಮತ್ತು ಬಿ ಪ್ರೋಟೀನ್, ಡಿ ಪ್ರೋಟೀನ್ ಅಂತ ಪೌಡ್ರ್ಗಳು ತೊಗೊತಾ ಇದ್ದಾರೆ,
ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಇದನ್ನು ಹೆಂಗೆ ಮಾಡ್ಬೋದು, ರೆಕಮೆಂಡೆಡ್ ಅಂದರೆ ಅಷ್ಟು ದಿನ ಡಾಕ್ಟ್ರುಗಳು ಏನು ಮಾಡಿದ್ರೆ ಅಷ್ಟು ದಿನ ತೆಗೆದುಕೊ ಅಂತ ಹೇಳಿರ್ತಾರೆ. ಅಷ್ಟು ದಿನ ಜಾಸ್ತಿ ತೆಗೆದುಕೊಳ್ಳೋಕೆ ಹೋಗ್ಬಾರ್ದು. ಇನ್ ಕೇಸ್ ಪ್ರೆಗ್ನೆಂಟು ಮತ್ತು ನರ್ಸಿಂಗ್ ಮದರ್ಸ್, ಚಿಲ್ಡ್ರನ್ಸ್, ಪೀಪಲ್ಸ್ ಏನೈತೆ ಇಂಥ ಏನೋ ಕಂಡೀಷನ್ ಇದ್ವು ಅಂದರೆ ನೀವು ಡಾಕ್ಟ್ರ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೇನೆ. ಯಾಕಂದರೆ ಆಯುರ್ವೇದಿಕ್ ಮೆಡಿಸಿನ್ ಆಗಿರೋ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಖರೆ, ಆದರೂ ಕೂಡ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಪ್ರೆಗ್ನೆಂಟ್ ಪೇಷಂಟಿಗೆ, ನರ್ಸಿಂಗ್ ಮದರ್ಸಿಗೆ, ಚಿಲ್ಡ್ರನ್ಸಿಗೆ, ಪೀಪಲ್ಸ್ಗೆ. ಅಂದರೆ ಇಷ್ಟು ಇವು ಮಕ್ಕಳಿಗೆ ಏನಾಗುತ್ತೆ ತೊಂದರೆ ಆಕ್ಕೋ ಅನ್ನೋ ಸಲುವಾಗಿ ಏನು ಮಾಡೋದು, ಈ ಒಂದು ಸೇಫ್ಟಿ ಅಡ್ವೈಸನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಂತಂದರೆ ಅಥವಾ ಇನ್ನಷ್ಟು ಮಾಹಿತಿ ಬೇಕಂದರೆ ಅಥವಾ ಏನಾದರೂ ಡೌಟ್ಗಳಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.